ಕೋಣನಾಗಿರುವುದಕ್ಕಿಂತ ಜಾಣನಾಗಿರುವುದು ಲೇಸು. ವಿವೇಕದ ಮಹತ್ವ. ಈ ಜನಪ್ರಿಯ ಕನ್ನಡ ಗಾದೆ ಮಾತು ಕೋಣನಾಗಿರುವುದಕ್ಕಿಂತ ಜಾಣನಾಗಿರುವುದು ಲೇಸು, ಕೊನಾನಗಿರುವುದಕ್ಕಿಂತ ಜನಾನಗಿರುವುದು ಲೇಸು ಆಳವಾದ ಅರ್ಥವನ್ನು ಒಳಗೊಂಡಿದೆ. ಅಕ್ಷರಶಃ ಅನುವಾದಿಸಿದರೆ ಕೋಣನಾಗಿರುವುದಕ್ಕಿಂತ ಬುದ್ಧಿವಂತನಾಗಿರುವುದು ಉತ್ತಮ ಎಂದಾಗುತ್ತದೆ. ಇಲ್ಲಿ ಕೋಣ ಎನ್ನುವುದು ಕೇವಲ ದೈಹಿಕ ಶಕ್ತಿ, ಮೊಂಡುತನ ಮತ್ತು ವಿವೇಚನಾರಹಿತ ವರ್ತನೆಯ ಸಂಕೇತವಾಗಿದೆ. ಆದರೆ ಜಾಣ ಎಂದರೆ ಬುದ್ಧಿವಂತಿಕೆ, ವಿವೇಚನೆ ಮತ್ತು ಚತುರತೆಗೆ ಒತ್ತು ನೀಡುತ್ತದೆ. ಗಾದೆಯ ಆಶಯ. ಈ ಗಾದೆ ಕೇವಲ ದೈಹಿಕ ಶಕ್ತಿಗಿಂತ ಬುದ್ಧಿಶಕ್ತಿಯ ಶ್ರೇಷ್ಠತೆಯನ್ನು ಎತ್ತಿಹಿಡಿಯುತ್ತದೆ. ಭೌತಿಕ ಬಲವು ನಿರ್ದಿಷ್ಟ ಸನ್ನಿವೇಶಗಳಲ್ಲಿ ಉಪಯುಕ್ತವಾಗಿದ್ದರೂ, ಬುದ್ಧಿವಂತಿಕೆ ಮತ್ತು ವಿವೇಚನೆ ನಮ್ಮ ಜೀವನದ ಸವಾಲುಗಳನ್ನು ಎದುರಿಸಲು ಮತ್ತು ಯಶಸ್ಸನ್ನು ಸಾಧಿಸಲು ಹೆಚ್ಚು ಪರಿಣಾಮಕಾರಿ ಸಾಧನಗಳಾಗಿವೆ ಎಂದು ಇದು ಹೇಳುತ್ತದೆ. ಕೋಣವು ತನ್ನ ಅಗಾಧ ಶಕ್ತಿ ಮತ್ತು ಗಾತ್ರದ ಹೊರತಾಗಿಯೂ ಸಾಮಾನ್ಯವಾಗಿ ಬುದ್ಧಿವಂತಿಕೆಯ ಕೊರತೆಯನ್ನು ಹೊಂದಿರುತ್ತದೆ. ಅದು ಯೋಚಿಸದೆ ಕಾರ್ಯನಿರ್ವಹಿಸಬಹುದು, ಅಪಾಯಗಳನ್ನು ಗುರುತಿಸದೆ ವರ್ತಿಸಬಹುದು. ಇದಕ್ಕೆ ವಿರುದ್ಧವಾಗಿ ಜಾಣ ವ್ಯಕ್ತಿ ಅಥವಾ ಪ್ರಾಣಿ ಪರಿಸ್ಥಿತಿಗಳನ್ನು ವಿಶ್ಲೇಷಿಸಿ ಸೂಕ್ತ ನಿರ್ಧಾರಗಳನ್ನು ತೆಗೆದುಕೊಂಡು ಸಮಸ್ಯೆಗಳನ್ನು ಪರಿಹರಿಸಲು ತಮ್ಮ ಬುದ್ಧಿವಂತಿಕೆಯನ್ನು ಬಳಸುತ್ತದೆ. ದೈಹಿಕ ಬಲದಿಂದ ಸಾಧಿಸಲಾಗದ ಕೆಲಸಗಳನ್ನು ಚುರುಕುತನದಿಂದ, ಯುಕ್ತಿಯಿಂದ ಸಾಧಿಸಬಹುದು ಎಂಬುದನ್ನು ಈ ಗಾದೆ ಸೂಚಿಸುತ್ತದೆ. ನೈಜ ಜೀವನದಲ್ಲಿ ಅನ್ವಯ. ಸವಾಲುಗಳನ್ನು ಎದುರಿಸುವಿಕೆ. ಜೀವನದಲ್ಲಿ ಅನೇಕ ಬಾರಿ ನಾವು ಸಂಕೀರ್ಣ ಸಮಸ್ಯೆಗಳನ್ನು ಎದುರಿಸುತ್ತೇವೆ. ಈ ಸಂದರ್ಭಗಳಲ್ಲಿ ಕೇವಲ ಬಲದಿಂದ ಸಮಸ್ಯೆಗಳನ್ನು ಪರಿಹರಿಸಲು ಸಾಧ್ಯವಿಲ್ಲ. ಬುದ್ಧಿವಂತಿಕೆ, ವಿಶ್ಲೇಷಣಾತ್ಮಕ ಚಿಂತನೆ ಮತ್ತು ಸೃಜನಾತ್ಮಕ ಪರಿಹಾರಗಳು ಹೆಚ್ಚು ಪ್ರಯೋಜನಕಾರಿ. ವೃತ್ತಿ ಮತ್ತು ವೈಯಕ್ತಿಕ ಬೆಳವಣಿಗೆ. ಕೆಲಸದ ಸ್ಥಳದಲ್ಲಿ ಅಥವಾ ವೈಯಕ್ತಿಕ ಸಂಬಂಧಗಳಲ್ಲಿ ಬಲಕ್ಕಿಂತ ಬುದ್ಧಿವಂತಿಕೆ, ಹೊಂದಿಕೊಳ್ಳುವಿಕೆ ಮತ್ತು ವಿವೇಚನೆಯು ಯಶಸ್ಸಿಗೆ ಕಾರಣವಾಗುತ್ತದೆ. ಜಾಣ್ಮೆಯು ಹೊಸ ವಿಷಯಗಳನ್ನು ಕಲಿಯಲು, ತಪ್ಪುಗಳಿಂದ ಪಾಠ ಕಲಿಯಲು ಮತ್ತು ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ಕೌಶಲ್ಯ ಮತ್ತು ತಂತ್ರಗಾರಿಕೆ. ಯುದ್ಧತಂತ್ರ, ಮಾತುಕತೆ ಅಥವಾ ಯಾವುದೇ ಸ್ಪರ್ಧಾತ್ಮಕ ಸನ್ನಿವೇಶದಲ್ಲಿ ಕೇವಲ ಬಲದಿಂದ ಗೆಲ್ಲಲು ಸಾಧ್ಯವಿಲ್ಲ. ತಂತ್ರಗಾರಿಕೆ, ಚುರುಕುತನ ಮತ್ತು ಸಂದರ್ಭಕ್ಕೆ ತಕ್ಕಂತೆ ವರ್ತಿಸುವ ಸಾಮರ್ಥ್ಯ ನಿರ್ಣಾಯಕ ಪಾತ್ರ ವಹಿಸುತ್ತದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಈ ಗಾದೆಯು ಮನುಷ್ಯರಿಗೆ ದೈಹಿಕ ಸಾಮರ್ಥ್ಯದ ಮೇಲೆ ಅವಲಂಬಿತರಾಗುವುದಕ್ಕಿಂತ ತಮ್ಮ ಬುದ್ಧಿವಂತಿಕೆ, ಜಾಣ್ಮೆ ಮತ್ತು ವಿವೇಚನೆಯನ್ನು ಅಭಿವೃದ್ಧಿಪಡಿಸಿಕೊಳ್ಳುವ ಮಹತ್ವವನ್ನು ನೆನಪಿಸುತ್ತದೆ. ಬುದ್ಧಿವಂತಿಕೆಯು ದೀರ್ಘಕಾಲೀನ ಯಶಸ್ಸು, ತೃಪ್ತಿ ಮತ್ತು ಶಾಂತಿಯನ್ನು ತರುತ್ತದೆ ಎಂಬುದು ಇದರ ಮೂಲ ಸಂದೇಶ.